ವೃಷಭ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ವೃಷಭ ರಾಶಿಯ ಫಲಾನುಫಲತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತಮ್ಮ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಲ್ಲಿ ತುಂಬಾ ಅದ್ಭುತವಾಗಿದೆ ಈ ವರ್ಷ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆ ಇಲ್ಲ. ನಾನು ಕಳೆದ ವರ್ಷವೂ ಸಹ ಹೇಳಿದ್ದೆ ವೃಷಭ ರಾಶಿನವರಿಗೆ ಈ ವರ್ಷ ಇನ್ನೂ ಡಬಲ್ ಪಾಸಿಟಿವ್ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ 11ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲಗಳನ್ನ ಮಾಡ್ತಾನೆ. ನಿಮಗೆ 9 ಮತ್ತು 10ನೇ ಮನೆ ಅಧಿಪತಿ, ಭಾಗ್ಯಸ್ಥಾನಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ ಆಗಿರತಕ್ಕಂಥ ಶನೈಶ್ಚರ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಕಳೆದ 3 ವರ್ಷ, 5 ವರ್ಷ, 7 ವರ್ಷದಲ್ಲಿ ನೀವು ಹಾಕಿರತಕ್ಕಂಥ ಎಫರ್ಟ್ಸ್ ಏನಿದೆ ಅದೆಲ್ಲದಕ್ಕೆ ರಿಸಲ್ಟ್ಸ್ ನ ಈ ವರ್ಷ ಪಡ್ಕೊಳ್ತೀರಾ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನತಕ್ಕಂಥದ್ದು ಏನಿದೆ ಅದು ಈ ವರ್ಷ ಕೈಗೂಡುತ್ತೆ, ಸಾಕಾರವಾಗುತ್ತೆ. ಎಸ್ಪೆಷಲಿ ಫಿಲ್ಮ್ ಲ್ಯಾಂಡ್ ಅಲ್ಲಿ ಇರತಕ್ಕಂಥವ್ರು, ಇನ್ಫ್ಲೂಯೆನ್ಸರ್ಸು, ಮೀಡಿಯಾದಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಮತ್ತು ಪಬ್ಲಿಕ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ತುಂಬಾ ಈ ವರ್ಷದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಕಳೆದ 1.5-2 ವರ್ಷದಲ್ಲಿ ನೀವೇನು ಎಫರ್ಟ್ ಹಾಕಿರ್ತೀರಾ ಅದೆಲ್ಲವೂ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಒಂದು ಸಡನ್ ಚೇಂಜ್, ಒಂದು ಸಡನ್ ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ. ಆ ಪ್ರಕಾರ ಮತ್ತೊಂದು ಲೆವೆಲ್ಗೆ ಹೋಗ್ತೀರಾ ಲೈಫ್ ನಲ್ಲಿ. ಚೆನ್ನಾಗಿದೆ. 2ನೇ ಮನೆ ಇರತಕ್ಕಂಥ ಗುರು ಜೂನ್ ವರೆಗೂ ಸಹ 2ನೇ ಮನೆ ಇರ್ತಾನೆ ಗುರು. ಈ ಸಮಯದಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತಾನೆ. ದುಡ್ಡು ಕಾಸಿನ ವಿಚಾರಗಳಲ್ಲೂ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೈ ಮೀರಿ ಕೆಲವು ಕಮಿಟ್ಮೆಂಟ್ಸ್ ಅನ್ನು ನೀವು ಮಾಡ್ಕೋಬೇಕಾಗುತ್ತೆ. ನಿಮಗಲ್ಲದೆ ಹೋದ್ರೂ ಸಹ ನಿಮ್ಮ ಹತ್ತಿರದ ವ್ಯಕ್ತಿಗಳಿಗೋಸ್ಕರವಾಗಿ, ಒಡಹುಟ್ಟಿದವರಾಗಬಹುದು, ತಂದೆ ತಾಯಿಗಳಾಗಿರ್ಬೋದು, ಈ ರೀತಿ ಕುಟುಂಬದ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಕೆಲವು ಕಮಿಟ್ಮೆಂಟ್ಸ್ ಅನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದ್ರೆ ಒಳ್ಳೆಯ ವಿಚಾರ, ಅದರಿಂದ ತೊಂದರೆ ಏನಿಲ್ಲ. ಸ್ಟ್ರೆಸ್ ಆಗದೆ ಇರೋ ರೀತಿಯಲ್ಲಿ ಮಾತ್ರ ನೋಡ್ಕೋಬೇಕು ನೀವು ಅಷ್ಟೇ. ಹಾಗೆ ನಿಮ್ಮ ಮಾತಿನಲ್ಲಿ ವಿಶೇಷವಾದ ಬದಲಾವಣೆ ಆಗುತ್ತೆ. ಯಾಕಂದ್ರೆ ವಾಕ್ ಸ್ಥಾನದಲ್ಲಿ ಗುರು ಇದ್ದಾಗ ಒಂದು ಸಡನ್ ಲೆವೆಲ್ ಆಫ್ ಮೆಚೂರಿಟಿ ಅಂತ ಬರುತ್ತೆ ವೃಷಭ ರಾಶಿನವರಿಗೆ. ಇಲ್ಲಿವರೆಗೂ ಇವರು ಮಾತಾಡೋ ರೀತಿನೇ ಒಂಥರ ಇರುತ್ತೆ. ಈಗ ಸಡನ್ ಆಗಿ ತುಂಬಾ ಪ್ರಬುದ್ಧವಾಗಿ ಮಾತನಾಡ್ತಾರೆ. ಆಮೇಲೆ ನೀವು ಹೇಳೋ ಒಂದೊಂದು ಮಾತುಗೂ ಸಹ ವಿಶೇಷವಾದ ಅರ್ಥ ಇರುತ್ತೆ. ನೀವು ಹೇಳೋ ಮಾತನ್ನ ಬೇರೆಯವರು ಗಮನ ಇಟ್ಟು ಕೇಳ್ತಾ ಇರ್ತಾರೆ, ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಸೊ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ, ಜವಾಬ್ದಾರಿ ಇರುತ್ತೆ. 3ನೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನೀವು. ನಿಮ್ಮ ಪರಾಕ್ರಮ, ನಿಮ್ಮ ಬುದ್ಧಿ, ನಿಮ್ಮ ಜಾಣ್ಮೆ ಎಲ್ಲವೂ ಸಹ ಇನ್ನಷ್ಟು ಬೆಳೆಯುತ್ತೆ. ಅಲ್ಲಿ ಉಚ್ಚ ಗುರು ಇರೋದ್ರಿಂದ ಲಾಭಾಧಿಪತಿ, ಅಷ್ಟಮಾಧಿಪತಿ ಎರಡೂ ಆಗಿರ್ತಾನೆ. ಹಳೆ ಸಾಲಗಳೆಲ್ಲವೂ ಸಹ ತೀರಿಸ್ಕೊಳ್ತೀರಾ ನೀವು ಈ ಸಮಯದಲ್ಲಿ. ಜೊತೆಗೆ ನಿಮ್ಮ ಶತ್ರು ಭಾವದಲ್ಲಿ ಯಾರಾದ್ರೂ ಇದ್ದಂಥ ವ್ಯಕ್ತಿಗಳೆಲ್ಲರೂ ಸಹ ಸ್ವಲ್ಪ ಮೆತ್ತಗಾಗ್ತಾರೆ. ಅವರಿಂದ ಏನೂ ತೊಂದರೆಗಳಾಗೋದಿಲ್ಲ. ಯಾವುದೋ ಕಂಟಕ, ಯಾವುದೊಂದು ಭಯ ನಿಮ್ಮನ್ನ ಕಾಡ್ತಾ ಇರುತ್ತೆ ಸದಾಕಾಲ. ಒಂದು ಫೋಬಿಯಾ ಇರುತ್ತೆ. ಆ ಫೋಬಿಯಾನ ಗೆದ್ಕೊಳ್ತೀರಾ ನೀವು. ನಿಮ್ಮಲ್ಲಿರತಕ್ಕಂಥ ಇನ್ಸೆಕ್ಯೂರಿಟಿ, ನಿಮ್ಮಲ್ಲಿರತಕ್ಕಂಥ ಒಂದು ಸಮಸ್ಯೆಗಳು, ಇದೆಲ್ಲವನ್ನ ನೀವೇ ಅಡ್ರೆಸ್ ಮಾಡಿ ಅದನ್ನು ಗೆದ್ಕೊಳ್ತಕ್ಕಂಥ ವಿಶೇಷವಾದ ಸಮಯ ಉಚ್ಚ ಗುರು ನಿಮಗೆ ಕರ್ಕಾಟಕದಲ್ಲಿ ಬಂದಾಗ ಕೊಡ್ತಾನೆ. ಇನ್ನು 10ನೇ ರಾಶಿಯಲ್ಲಿರತಕ್ಕಂಥ ರಾಹು ಮಾತ್ರ ಕೆಲಸದಲ್ಲಿ ವಿಪರೀತವಾದ ಒತ್ತಡವನ್ನು ಕೊಡ್ತಾನೆ. ಸಾಕಷ್ಟು ಓಡಾಟ, ಸಾಕಷ್ಟು ಅಲೆದಾಟ, ತುಂಬಾ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾನೆ. 10 ಮೀಟಿಂಗ್ ಆದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗಿರೋದು 3-4 ಮಾತ್ರ ಆಗಿರುತ್ತೆ. ಇನ್ನು ಮಿಕ್ಕಿದ ವ್ಯರ್ಥ ಆಯ್ತು ಅಂತ ಅನ್ಕೋಬೇಕಾಗಿರೋದಿಲ್ಲ. ಈ ಕ್ಷಣಕ್ಕೆ ಫಲಿತಾಂಶ ಕೊಡೋದಿಲ್ಲ. ನೆಟ್ವರ್ಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಸಲ್ಟ್ಸ್ ಕಡಿಮೆ ಇರುತ್ತೆ. 4ನೇ ಮನೆಯಲ್ಲಿರತಕ್ಕಂಥ ಕೇತು ಮಾತ್ರ ಮಾನಸಿಕ ಚಿಂತೆಯನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ಯಾವುದೋ ಒಂದು ವಿಚಾರಕ್ಕೆ ಕೊರಗು, ಯಾವುದೋ ಒಂದು ರೀತಿಯ ಮಾನಸಿಕ ಸೌಖ್ಯವನ್ನ, ಖಿನ್ನತೆಯನ್ನ ಆಗಿಂದಾಗ ತಂದ್ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು, ಒಂದು 30-40-42 ವಯೋಮಾನದಲ್ಲಿರತಕ್ಕಂಥ ಹೆಣ್ಮಕ್ಳು ಒಂದು ಡಿಪ್ರೆಷನ್ಗೆ ತುತ್ತಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಫಲಿತಾಂಶಗಳು ಅಥವಾ ಪರಿಹಾರಗಳಾಗಿ ನೀವೇನನ್ನ ಮಾಡ್ಕೋಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ಸೌಭಾಗ್ಯ ಗಣಪತಿ ಕವಚವನ್ನ ನೀವು ಸ್ತೋತ್ರವನ್ನ ಪ್ರತಿದಿನ ಕೇಳೋದನ್ನು ರೂಢಿಯನ್ನ ಮಾಡ್ಕೊಳ್ಳಿ. ಕೇತುವಿನ ಒಂದು ಶಾಂತಿಗೋಸ್ಕರವಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಪರಿಹಾರ ಆಗಿರುತ್ತೆ. ಮತ್ತು ಸಪತ್ನಿ ಸಮೇತವಾಗಿರ್ತಕ್ಕಂಥ ಗಣಪತಿ ದೇವಸ್ಥಾನಗಳು ಕೆಲವು ಕಡೆ ಇರುತ್ತೆ. ವಲ್ಲಭಾಂಬ ಶಕ್ತಿ ಸಮೇತ ಗಣಪತಿ ಅಂತ. ಇನ್ನು ಕೆಲವು ಕಡೆ ಗಣಪತಿ ಸ್ತ್ರೀ ರೂಪದಲ್ಲಿರತಕ್ಕಂಥ ದೇವಸ್ಥಾನಗಳಿರುತ್ತೆ. ಅಂತಹ ದೇವಸ್ಥಾನಗಳಿಗೂ ಸಹ ಸಾಧ್ಯವಾದರೆ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡ್ಕೊಂಡು ಬನ್ನಿ, ಶುಭವಾಗುತ್ತೆ ನಿಮಗೆ. ಇನ್ನು ಸ್ತೋತ್ರಗಳು ಅಂತ ಹೇಳೋದಾದ್ರೆ ಇಂದ್ರಾಕ್ಷಿ ಸ್ತೋತ್ರ, ಶುಕ್ರ ಕವಚ, ಅಪರಾಜಿತ ಸ್ತೋತ್ರ, ಈ ಸ್ತೋತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ದುರ್ಗಾ ಕೀಲಕ, ಈ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಷ್ಟೇ ಅದ್ಭುತವಾದ ಫಲಿತಾಂಶವನ್ನ ಪಡ್ಕೊಳ್ತೀರಾ. ನೀವು ಧಾರಣೆ ಅಂತ ಹೇಳಬೇಕಾದಾಗ ಸ್ಫಟಿಕ ಮಾಲೆಯನ್ನು ಧಾರಣೆ ಮಾಡ್ಕೊಳ್ಳೋದಕ್ಕಂತ ತುಂಬಾ ಉತ್ತಮ. ಮುತ್ತಿನ ಸರ ಆಗ್ಬಹುದು ಹೆಣ್ಣುಮಕ್ಕಳು, ಗಂಡಸರಾದ್ರೆ ಸ್ಫಟಿಕ ಮಾಲೆಯನ್ನು ಧಾರಣೆಯನ್ನು ಮಾಡ್ಕೊಳ್ಳಿ, ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅನುಕೂಲ ಇದ್ದಂತ ವ್ಯಕ್ತಿಗಳು ಈ ಡೈಮಂಡ್ ಅಂದ್ರೆ ಒಂದು ವಜ್ರದ ಉಂಗುರ ಏನಿರುತ್ತೆ ಅದನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ಇಲ್ಲ ಆಗ್ಲಿಲ್ಲ ನಮಗೆ ಅಂತಂದ್ರೆ ನೀವು ಜಿರ್ಕಾನ್ ಅಂತ ಬರುತ್ತೆ, ಅದಕ್ಕೆ ಉಪರತ್ನ ಅಂತ ಹೇಳ್ತೀವಿ, ಅದನ್ನಾದ್ರೂ ಧಾರಣೆಯನ್ನು ಮಾಡ್ಕೋಬಹುದು. ಪ್ಲಾಟಿನಮ್ ಆದ್ರೂ ಹಾಕೋಬಹುದು, ಶುಭ ಫಲಿತಾಂಶವನ್ನ ಪಡ್ಕೊಳ್ತೀರಾ. ಓಕೆ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗಿರುತ್ತೆ ಗುರುಜಿ ವೃಷಭ ರಾಶಿಯವರು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ವಿದ್ಯಾರ್ಥಿಗಳಿಗೆ 4ನೇ ಮನೆಯಲ್ಲಿ ಕೇತು ಇರ್ತಾನೆ, ನಾನು ಆಗ್ಲೇ ಹೇಳಿದೆ ನಾನು. ಸೊ ವಿದ್ಯಾಸ್ಥಾನದಲ್ಲಿ ಕೇತು ಬಂದಾಗ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಸ್ವಲ್ಪ ಡೀಪ್ ಲೆವೆಲ್ ಆಫ್ ಥಿಂಕಿಂಗ್ ಏನೋ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇತು ವೈರಾಗ್ಯಕಾರಕ, ಜ್ಞಾನಕಾರಕ ಎರಡೂ ಸಹ ಆಗ್ತಾನೆ. ಮಾಡ್ತಾ ಇರೋ ಕೋರ್ಸ್ ನಲ್ಲಿ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಇನ್ಯಾವುದೋ ಬೇರೆ ಕೋರ್ಸ್ ನ ಇದ್ದಕ್ಕಿದ್ದಂಗೆ ಇವರು ಗ್ರಾಸ್ಪ್ ಮಾಡ್ಕೊಡ್ತಾರೆ. ಸಡನ್ ಆಗಿ ಅದರಲ್ಲೇ ಡೀಪ್ ಆಗಿ ಹೋಗ್ಬೇಕು ಅಥವಾ ಅದರಲ್ಲಿ ಏನೋ ಹೊಸದಾಗಿ ನಾನು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಈ ವಿಚಾರದಲ್ಲಿ ಅಂದ್ರೆ ಈಗ
ಈ ವರ್ಷದಲ್ಲಿ ಏನು ಕಲಿತೀರಾ ನೀವು ಅದು ನಿಮ್ಗೆ ಲೈಫ್ ಲಾಂಗ್ ಹೆಲ್ಪ್ ಆಗ್ತಕ್ಕಂಥ ಒಂದು ಕೋರ್ಸ್ಗಳಾಗಿರುತ್ತೆ. ನಿಮ್ಗೆ ಇಮಿಡಿಯೇಟ್ ಆಗಿ ಅದು ನಿಮಗೆ ಕನ್ವರ್ಟ್ ಆಗದೆ ಆಗದೆ ಇರಬಹುದು. ಆದ್ರೆ ಜ್ಞಾನಾರ್ಜನೆ ವಿಚಾರದಲ್ಲಿ ತೆಗೆದುಕೊಂಡಿದ್ದಾದಲ್ಲಿ ಈ ವರ್ಷ ನೀವು ಮಾಡ್ಕೊಳ್ತಕ್ಕಂಥ ಆಡ್ ಆನ್ ಕೋರ್ಸಸ್ ತುಂಬಾ ಫಲಿತಾಂಶವನ್ನು ಕೊಡತಕ್ಕಂಥ ಉಪಯೋಗಕಾರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ನಿಮಗೆ. ವಿದ್ಯಾರ್ಥಿಗಳು ಯಾವ ದೇವರನ್ನ ಆರಾಧಿಸಿದ್ರೆ ಸೂಕ್ತ? ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬರತಕ್ಕಂಥ ಎರಡು ಸಮಸ್ಯೆಗಳೇನೆಂದ್ರೆ, ಒಂದು ಮೆಮೊರಿ ಪವರ್, ಇನ್ನೊಂದು ಕಾನ್ಸಂಟ್ರೇಷನ್. ಈ ಎರಡೂ ಸಹ ನಮ್ಗೆ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಸಹ. ಇದಕ್ಕೆ ಇರತಕ್ಕಂಥದ್ದು ಅಂದ್ರೆ ದಕ್ಷಿಣಾಮೂರ್ತಿ ಸ್ತೋತ್ರ, ಎರಡನೇದು ಹಯಗ್ರೀವ ಸ್ತೋತ್ರ. ಈ ಹಯಗ್ರೀವ ಸ್ತೋತ್ರವನ್ನು ಎಷ್ಟು ಹೇಳ್ಕೊಳ್ತಾರ ಅವರು ಅಷ್ಟು ಅವರಲ್ಲಿ ಮೆಮೊರಿ ಪವರ್ ಮತ್ತು ಕಾನ್ಸಂಟ್ರೇಷನ್ ಎರಡೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ, ಸರಸ್ವತಿ ಕವಚವನ್ನ ಹೇಳ್ಕೊಳ್ಳೋದ್ರಿಂದ ಅಷ್ಟೇ ಫೋಕಸ್ ಅನ್ನೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸಕಾಲದಲ್ಲಿ ಇವ್ರು ಕಲ್ತಿರೋದು ಜ್ಞಾಪಕ ಬರುತ್ತೆ ಇವ್ರಿಗೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಪ ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಓದಿರ್ತಾರೆ, ಎಕ್ಸಾಮ್ ಹಾಲ್ಗೆ ಹೋದಾಗ ಏನಾಗುತ್ತೆ ಆ ಟೈಮಲ್ಲಿ ಏನೋ ಜ್ಞಾಪಕ ಬರೋದಿಲ್ಲ ಅವ್ರಿಗೆ. ಮತ್ತೆ ಎಕ್ಸಾಮ್ ಹಾಲ್ ಮುಗಿತಾ ಇದ್ದಂಗೆ ಎಲ್ಲ ಜ್ಞಾಪಕ ಬರುತ್ತೆ, ತುಂಬಾ ಪೇಚಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡತಕ್ಕಂಥವ್ರು ಯಾರು ಅಂದ್ರೆ ದಕ್ಷಿಣಾಮೂರ್ತಿ ಆಗಿರ್ತಾನೆ. ಆ ದಕ್ಷಿಣಾಮೂರ್ತಿ ಮೂಲ ಮಂತ್ರವನ್ನ ಸಾಧ್ಯವಾದ್ರೆ ಉಪದೇಶ ತೆಗೆದುಕೊಳ್ಳಿ, ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಅದನ್ನ ಪ್ರತಿದಿನ ರೂಢಿಯನ್ನು ಮಾಡ್ಕೊಳ್ಳಿ, ವಿಶೇಷವಾದ ಲಾಭ ಬರುತ್ತೆ. ಕೊನೆ ಪಕ್ಷ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳೋದಾಗ್ಲಿ ಕೇಳೋದಾಗ್ಲಿ ಇದನ್ನ ರೂಢಿ ಮಾಡ್ಕೊಂಡಿದ್ದಾದಲ್ಲಿ ರೈಟ್ ಥಿಂಗ್ಸ್ ಅಟ್ ದ ರೈಟ್ ಟೈಮ್ ಅಂತ ಹೇಳಿದ್ವಿ. ಆತರ ಯಾವ ಸಮಯಕ್ಕೆ ಏನ್ ಜ್ಞಾಪಕ ಬರಬೇಕು ಅದು ಬರುತ್ತೆ, ನಿಮ್ಮನ್ನು ಕಾಪಾಡುತ್ತೆ.